ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಿನ್ನೆ ಪ್ರಾಸಂಗಿಕವಾದ್ದರಿಂದ ಮಹಾಭಾರತ ತಾತ್ಪರ್ಯದ ಮೂಲಕ ಬಾಲಕೃಷ್ಣನ ಚಿಂತನೆಯನ್ನು ಮಾಡಿದ್ದೆವು. ಮೊನ್ನೆ ಬಲಿ ಭೃಗು ಕುಲದ ಬ್ರಾಹ್ಮಣರ ಅನುಗ್ರಹವನ್ನು ಪಡೆದು ದೇವೇಂದ್ರನ ಮೇಲೆ ಸಮರಕ್ಕೆ ಸಜ್ಜಾದ. ಅದನ್ನು ನಾವು ನೋಡಿದ್ವಿ. ತುಲ್ಯೈಶ್ವರ್ಯ ಬಲಶ್ರೀಭಿಃ ಸರಥೈರ್ದೈತ್ಯಯೂಥಪೈಃ ಪಿಬದ್ಭಿರಿವಕಂ ದೃಗ್ಭಿಃ ದಹದ್ಭಿಃ ಪರಿಧೀನಿವ. ಕೇವಲ ಬಲಿಗೆ ಮಾತ್ರ ಬ್ರಾಹ್ಮಣರ ಅನುಗ್ರಹ ಆಗಿರಲಿಲ್ಲ, ಅವನ ಜೊತೆಯವರೆಲ್ಲರಿಗೂ ಕೂಡ ಬ್ರಾಹ್ಮಣರ ಅನುಗ್ರಹ ಆಗಿದ್ದರಿಂದ ಒಳ್ಳೆಯ ಬಲ, ಕಾಂತಿ ಇವುಗಳಿಂದ ಕೂಡಿ ರಥದಲ್ಲಿ ಕುಳಿತು ಆಗಸದೆಡೆಗೆ ಒಮ್ಮೆ ಕಣ್ಣು ಹಾಯಿಸಿದರಂತೆ. ಆಗಸವನ್ನು ಕುಡಿಯುವರೋ ಎಂಬಂತಿದ್ರು. ಪಿಬದ್ಭಿರಿವ ಖಂ ದೃಗ್ಭಿ. ದೃಕ್ ಅಂತಂದರೆ ಕಣ್ಣು, ಖಮ್ ಅಂತಂದರೆ ಆಕಾಶ. ಆಗಸವನ್ನು ಕಣ್ಗಳಿಂದ ಕುಡಿಯುವವರೋ ಎಂಬಂತೆ ಇದ್ರು. ಮೃತೋ ವಿಕರ್ಷನ್ ಮಹತೀಂ ಆಸುರೀಂ ಧ್ವಜಿನೀಂ ವಿಭುಃ ಯಯಾವಿಂದ್ರ ಪುರೀಂ ವೃದ್ಧಾಂ ಕಂಪಯನ್ನಿವ ರೋದಸಿ. ಮಹತೀಂ ಆಸುರೀಂ ಧ್ವಜಿನೀಂ, ಆ ಅಸುರರ ಸೈನ್ಯ ಇವುಗಳಿಂದ ಕೂಡಿಸಿಕೊಂಡು ಬಲಿ ಹೊರಟ. ರಮ್ಯಾಂ ಉಪವನೋದ್ಯಾನೈಃ ಶ್ರೀಮದ್ಭಿರ್ನಂದನಾದಿಭಿಃ ಕೂಜದ್ವಿಹಂಗ ಮಿಥುನೈರ್ಗಾಯನ್ ಮತ್ತ ಮಧುವ್ರತೈಃ. ಉಪವನ, ಉದ್ಯಾನ. ಉಪವನ ಅಂತಂದರೆ ಬಯಲು ಸೀಮೆಯ ಕಾಡು. ಉದ್ಯಾನ ಅಂತಂದರೆ ಕೃತಕವಾದ ಸಸ್ಯ ಸಮೂಹ. ಉದ್ಯಾನವನ ಅಲ್ಲ, ಉದ್ಯಾನ. ಆ ತರಹದ ರಮ್ಯವಾದ ಹೂಬನಗಳಿಂದ ಕೂಡಿರುವ ನಂದನ ಅಂತ ಅದಕ್ಕೆಲ್ಲ ಹೆಸರು. ಅಲ್ಲಿ ಮಧುರವಾಗಿ ಇಂಪಾಗಿ ಉಲಿಯುವ ಹಕ್ಕಿಗಳಿದ್ವು. ಹಕ್ಕಿಗಳು ಕೂಗೋದಲ್ಲ, ಹಕ್ಕಿಗಳು ಉಲಿಯುವುದು. ಕೆಲವರು ವೀಣೆಯನ್ನು ಬಾರಿಸ್ತಾರಲ್ಲ, ಹಾಗೆ ಇವರು ಹಕ್ಕಿಯನ್ನು ಕೂಗಿಸ್ತಾರೆ. ಹಕ್ಕಿ ಕೂಗೋದಲ್ಲ, ಹಕ್ಕಿ ಉಲಿಯುವುದು. ಇಂಗ್ಲೀಷಿನಲ್ಲಿ ನೋಡಿ, ಬಾರ್ಕ್ ಅಂದರೆ ನೀವು ನಾಯಿಗೆ ಮಾತ್ರ ಹೇಳಬೇಕು. ಇನ್ನೊಂದು ಅರ್ಥನೂ ಉಂಟು, ಕಡಿಮೆ ಅಂತನ್ನೋದು. ಹಾಗೆ ಅದು ಹಲವಾರು ಅರ್ಥ ಉಂಟಲ್ಲ, ಅದು ಎಲ್ಲರಿಗೂ ಗೊತ್ತು, ಅದನ್ನೇನು ಹೇಳೋದು. ಹಾಗೆ ಒಂದೊಂದು ಪದಕ್ಕೆ ಒಂದೊಂದು. ಇವಾಗ ಕುದುರೆ ಕೆನೆಯೋದು, ಆನೆ ಘೀಳಿಡೋದು, ಹಕ್ಕಿ ಉಲಿಯೋದು, ಹಕ್ಕಿಗಳು ಕೂಗುತ್ತಿದ್ದವು ಅಂತ ಬರೀತಾರೆ. ಸ್ವಲ್ಪ ಕನ್ನಡವನ್ನು ಸೀರಿಯಸ್ ಆಗಿ ತಗೊಂಡು ಅನುವಾದ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರವಾಳ ಫಲ ಪುಷ್ಪೋರು ಭಾರ ಶಾಖಾ ಮರದ್ರುಮೈಃ ಹಂಸ ಸಾರಸ ಚಕ್ರಾಹುವ ಕಾರಂಡವ ಕುಲಾಕುಲಾಹ. ಅಲ್ಲಿಯ ಮರಗಳೆಲ್ಲ ಹೇಗಿದ್ದುವು? ಪ್ರವಾಳ ಅಂತಂದರೆ ಚಿಗುರು,
ಫಲ, ಹೂವು ಇವುಗಳ ಭಾರದಿಂದ ಬಾಗಿದ್ದವು ದೇವಲೋಕದ ಮರಗಳು. ಅರಸಂಚೆ ಅಂದರೆ ಹಂಸ, ನೀರ್ಕೋಳಿ ಸಾರಸ, ಚಕ್ರವಾಕ ಪಕ್ಷಿ, ಈ ತರಹದ ಎಲ್ಲ ಹಕ್ಕಿಗಳು ಕೂಡ ಅಲ್ಲಿ ಇದ್ದುವು. ಈ ತರಹ ಇಡೀ ಪ್ರಕೃತಿ ಇದ್ದರೆ ಆನಂದ, ಪ್ರಕೃತಿ ಇಲ್ಲದಿದ್ದರೆ ಆನಂದ ಇಲ್ಲ. ನಳಿನ್ಯೋ ಯತ್ರ ಕ್ರೀಡಂತಿ ಪ್ರಮದ ಸುರಸೇವಿತಾಃ ಆಕಾಶ ಗಂಗಯಾ ದೇವ್ಯಾ ವೃತಾಂ ಪರಿಖ ಭೂತಯ. ತಾವರೆ ಕೊಳಗಳು ಎಲ್ಲಿ ಇವೆಯೋ, ಯಾವ ತಾವರ ಕೊಳೆಗಳಲ್ಲಿ ದೇವತೆಗಳ ಹೆಣ್ಣು ಮಕ್ಕಳು ಮೀಯುತ್ತಾರೋ, ಮೀಯೋದು ಅಂದರೆ ಸ್ನಾನ ಮಾಡೋದು ಅಂತ. ಹೌದು, ದೇವತೆಗಳ ಹೆಣ್ಣು ಮಕ್ಕಳು ಅಂದರೆ ದೇವತಾ ಸ್ತ್ರೀಯರು ಅಂತ ಅರ್ಥ. ಆಕಾಶ ಗಂಗಯ ದೇವ್ಯ, ಇಡೀ ಆಗಸಕ್ಕೆ ಆಕಾಶ ಗಂಗೆ ಅಂತನ್ನೋದು ಪರಿಖ ಪ್ರಾಕಾರ ಇದ್ದ ಹಾಗೆ, ಅದರಿಂದ ಕಂಗೊಳಿಸ್ತಾ ಇತ್ತು. ಪ್ರಾಕಾರೇಣ ಅಗ್ನಿವರ್ಣೇನ ಸಾಟ್ಟಾಲೇನ ಉನ್ನತೇನ ಚ ರುಗ್ಮ ಪಟ್ಟಕ ಪಾಟೈಶ್ಚ ದ್ವಾರೈ ಸ್ಫಟಿಕ ಗೋಪುರೈ. ಬೆಂಕಿಯಂತೆ ಬಣ್ಣ ಇರುವ ಪ್ರಾಕಾರ ಅಂದರೆ ಪ್ರಾಕಾರೇಣ ಅಗ್ನಿವರ್ಣೇನ, ಬಂಗಾರದ ತಡೆಗೋಡೆ ಅಂತ. ಪುಟಕ್ಕಿಟ್ಟ ಬಂಗಾರ ಸ್ವಲ್ಪ ಕೆಂಪು ಶೇಡನ್ನು ಹೊಂದಿರುತ್ತೆ. ಬಂಗಾರಮಯವಾದ ಕೋಟೆಯ ಗೋಡೆ ಆ ತರಹದಿಂದ ಕೂಡಿರುವ, ಸಾಟ್ಟಾಲೇನ ಎತ್ತರದ ವಾಚ್ ಟವರ್ಸ್ಗಳಿರುವ, ರುಗ್ಮ ಪಟ್ಟಕ ಪಾಟೈಶ್ಚ ಬಂಗಾರದ ಪಟ್ಟಿಗಳಿರುವ ದ್ವಾರಗಳಿಂದ, ಸ್ಫಟಿಕದಿಂದ ಮಾಡಿದ ಗೋಪುರದಿಂದ ಕೂಡಿದ ಆ ಪಟ್ಟಣವನ್ನು ನೋಡಿದರು. ನಾವು ಇಲ್ಲಿ ಏನು ಮಣಿಗಳನ್ನು ನೋಡ್ತೇವೆ ಅದು ಸುಂದರ ಆಗಿರ್ಲಿಕ್ಕೆ ಏನು ಕಾರಣ ಅಂದರೆ ಅಲ್ಲಿ ಸತ್ವಾಂಶ ಜಾಸ್ತಿ ಇದೆ ಅಂತ ಅರ್ಥ. ನೀವು ಮಹಾಭಾರತದ ಆದಿಪರ್ವದಲ್ಲಿ ಬರುವ ಅಮೃತ ಮಥನವನ್ನು ನೋಡ್ರಿ, ಮಣಿಗಳನ್ನೆಲ್ಲ ಹಾಕಿ ಕಡೆದರು ಅಂತ ಇದೆ. ಮಣಿಗಳು ಮತ್ತು ಔಷಧಿಗಳು. ಮಣಿಗಳು ಅಂತ ಹೇಳಿದ್ರೆ ಭೂಮಿಯಲ್ಲಿರುವ ಸತ್ವಗುಣವನ್ನು ಜಾಸ್ತಿ ಹೊಂದಿರುವ ಪದಾರ್ಥಗಳು. ಅದರಿಂದ ತೆಗೆದ ರಸ ಉಂಟಲ್ಲ, ಅದು ಆ ಕ್ವಿಂಟ್ ಎಸೆನ್ಸ್ ಏನಿದೆ ಅದು ಸತ್ವಗುಣದ ಉತ್ಕೃಷ್ಟವಾದ ಕಾಂಪೌಂಡ್. ಅದಕ್ಕೆ ಆ ಸತ್ವಗುಣ ಅಲ್ಲಿ ಸೌಂದರ್ಯ ಇರುತ್ತೆ. ಬಂಗಾರ, ಬೆಳ್ಳಿಯಲ್ಲಿ ಆ ತರಹದ ಸೌಂದರ್ಯ ಕಾಣೋದಿಲ್ಲ. ಅದಕ್ಕೆ ದುರ್ವರ್ಣ ಅಂತ ಹೇಳ್ತಾರೆ. ಯಾಕೆಂದರೆ ಬೇಗ ಕರೆಗಟ್ಟುತ್ತೆ ಬೆಳ್ಳಿ. ಅದು ಕೆಲವೊಮ್ಮೆ ಆ ಬೆಳ್ಳಿ 100-150 ವರ್ಷ ಆದಮೇಲೆ ಆ ಬೆಳ್ಳಿ ಪೂರ ಹೋಯಿತು ಅಂತಾನೆ ಕಪ್ಪಾಗ್ಬಿಡುತ್ತೆ. 200 ವರ್ಷ 300 ವರ್ಷದ ಹಳೆ ಬೆಳ್ಳಿಯನ್ನು ನೋಡಿ ನೀವು, ಗೊತ್ತಾಗುತ್ತೆ, ಪೂರ ಕಪ್ಪಾಗಿ ಬಿಡುತ್ತೆ. ಅದಕ್ಕೆ ಬೆಳ್ಳಿಗೆ ಹೆಸರು ದುರ್ವರ್ಣ ಅಂತ. ಆದರೆ ಅದರಲ್ಲಿ ಸತ್ವಗುಣದ ಅಂಶ ಇದೆ. ಇನ್ನು ಎಲ್ಲಿ ಸತ್ವಗುಣದ ಅಂಶ ಕಡಿಮೆ ಇರುತ್ತಲ್ಲ ಅದೆಲ್ಲ ಶಾಸ್ತ್ರ ಅಲ್ಲಿ ಊಟ ಮಾಡಬೇಡಿ, ಅಲ್ಲಿ ತಿಂಡಿ ತಿನ್ನಬೇಡಿ ಅಂತ ಹೇಳುತ್ತೆ. ಕಬ್ಬಿಣ ಮೊದಲಾದವುಗಳಲ್ಲೆಲ್ಲ ತಿಂಡಿ ತಿನ್ನಬೇಡಿ, ಉಕ್ಕಿನಲ್ಲಿ ತಿಂಡಿ ತಿನ್ನಬೇಡಿ ಅಂತ ಯಾಕೆ ಹೇಳೋದು ಅಂದರೆ ಸತ್ವಗುಣದ ಅಂಶ ಕಡಿಮೆ ಅಂತ. ಬೆಳ್ಳಿಯಲ್ಲಿ ಊಟ ಮಾಡಿ, ಕಂಚಿನಲ್ಲಿ ಊಟ ಮಾಡಿ ಅಂತ ಎಲ್ಲಿಯಾದರೂ ಇದ್ದರೆ, ಅಂದರೆ ಬ್ರಹ್ಮಚಾರಿಗಳಲ್ಲದವರಿಗೆ ಕಂಚು ವಿಹಿತ, ಬ್ರಹ್ಮಚಾರ್ಯದವರಿಗೆ ಕಂಚು ವಿಹಿತ ಅಲ್ಲ. ಆಮೇಲೆ ಇದು ಯಾವುದು, ಈ ಕಬ್ಬಿಣ ಅಂತೂ ಹೆಚ್ಚು ತಮೋಗುಣದ ಕಾಂಪೌಂಡೇ ಜಾಸ್ತಿ ಇರೋದು. ಅದರಿಂದಾಗಿ ನೀವು ದೇವತೆಗಳ ಪಟ್ಟಣವನ್ನು ವರ್ಣನೆ ಮಾಡಬೇಕಾದ್ರೆ ಯಾಕೆ ಇಷ್ಟೊಂದು ಬಂಗಾರ ಸ್ಫಟಿಕ ಅಂತ ಬರುತ್ತೆ ಅಂದರೆ ಸತ್ವಗುಣದ ಕ್ವಿಂಟೆಸೆನ್ಸ್ ಅಲ್ಲಿದೆ ಅಂತ ಅರ್ಥ. ಇನ್ನು ವೈಕುಂಠದಲ್ಲಿ ಏನಾದರೂ ವರ್ಣನೆ ಇತ್ತು ಅಂತಂದರೆ ಲಕ್ಷ್ಮಿಯೇ ಅಲ್ಲಿ ಇದ್ದಾಳೆ, ಅಲ್ಲಿ ಬಂಧಕಳಾಗಿರೋದಿಲ್ಲ, ರಜೋಗುಣ ತಮೋಗುಣಗಳನ್ನು ತಂದಿರೋದಿಲ್ಲ ಅಂತ ಅರ್ಥ. ಹೀಗೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ಏನಿದು ಮಾಮೂಲಿ ಪಟ್ಟಣಗಳ ವರ್ಣನೆ ಇದ್ದಾಗಿರುತ್ತಲ್ಲ ಅಂತ. ಇವಾಗ
ಆದರೆ ನಂತರ ಅದು ಉತ್ಪ್ರೇಕ್ಷ ಆಗ್ತಾ ಹೋಯ್ತು. ಇವಾಗ ಉದಾಹರಣೆಗೆ ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ಕುಂಭಕೋಣದ ವರ್ಣನೆಯನ್ನು ಮಾಡ್ತಾರೆ. ಎಷ್ಟು ಸೊಗಸಾಗಿತ್ತು ಅಂತ ಕುಂಭಕೋಣ. ಅಲ್ಲಿ ಉತ್ಪ್ರೇಕ್ಷೆ ಇದೆ, ಎಕ್ಸಾಗರೇಷನ್ ಇರುತ್ತೆ. ಆಚಾರ್ಯರು ಕೂಡ ಅಂದರೆ ಮಧ್ವಾಚಾರ್ಯರು ಕೂಡ ಹೇಳ್ತಾರೆ ಕಾವ್ಯಗಳಲ್ಲಿ ಉತ್ಪ್ರೇಕ್ಷೆ ಇರುತ್ತೆ, ಅದರ ಸ್ಪಿರಿಟ್ ಅನ್ನಷ್ಟೇ ಅರ್ಥ ಮಾಡ್ಕೊಳ್ಬೇಕು ಅಂತ. ಒಂದು ಕಡೆ ಕೇಶಾಂಚಿತ್ ಪ್ರದೇಶಾನಾಂ ಪಾಲನೇನ ಪೃಥ್ವೀಂ ಸಾಗರಾಂತಾಂ ತಾಂ ಶಶಾಸ ಅಂತ ಹೇಳ್ತಾರೆ. ಅದರಿಂದಾಗಿ ಎಚ್ಚರದಲ್ಲಿರಬೇಕು ಅಂತ ಅವರು ಹೇಳ್ತಾರೆ ಆಚಾರ್ಯರು. ಅಂದರೆ ಉತ್ಪ್ರೇಕ್ಷೆ ಅನ್ನೋದು ಇಲ್ಲಿ ಈ ಕಾವ್ಯದಲ್ಲಿ ಉತ್ಪ್ರೇಕ್ಷೆ. ಭಾಗವತಾದಿಗಳಲ್ಲಿ ಆ ಸ್ಥಾನವನ್ನು ನೋಡಿಕೊಂಡು ಮಾಡ್ತಾರೆ. ಜನ ಏನು ಮಾಡ್ಬಿಟ್ರು, ಕಾಳಿದಾಸನ ಕಾವ್ಯದಲ್ಲಿ ಉತ್ಪ್ರೇಕ್ಷೆ ಇರುತ್ತೆ, ಭಾಗವತದಲ್ಲಿ ಇರಲ್ವಾ ಅಂದ್ಬಿಟ್ರು. ನೋಡಿ ಉಲ್ಟಾ. ನೋಡಿ ಮಗಳು ಹೀಗಿರ್ತಾಳೆ ಅಂದರೆ ತಂದೆ ಹೇಗಿರಲ್ವಾ ಅಂತ ಕೇಳಿದ್ರೆ ಹೇಗೋ ಹಾಗೆ. ಮಗಳ ಎತ್ತರ ಬೇರೆ ಇರುತ್ತೆ, ತಂದೆ ಎತ್ತರ ಬೇರೆ ಇರುತ್ತೆ. ಮಗಳಿಂದ ತಂದೆಯನ್ನು ಅಳಿಲಿಕ್ಕೆ ಆಗೋದಿಲ್ಲ. ಹಾಗೆ ಬೇರೆ ಕಾವ್ಯಗಳಿಂದ ಭಾಗವತವನ್ನು ಅಳಿಯಬಾರದು. ಕಾವ್ಯ ಅನ್ನೋದು ಯಾರಲ್ಲಿ ಎಷ್ಟು ಕಾವ್ಯದ ಗುಣಗಳಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇವಾಗ ಕ್ಷೇಮೇಂದ್ರ ಕೂಡ ಅವನು ಬರೆದಿದ್ದಾನೆ ರಾಮಾಯಣವನ್ನು, ರಾಮಾಯಣ ಮಂಜರಿ ಸಂಗ್ರಹ. ನಾರಾಯಣ ಪಂಡಿತಾಚಾರ್ಯರದ್ದು ಸಂಗ್ರಹ ಇದೆ. ನಾರಾಯಣ ಪಂಡಿತಾಚಾರ್ಯರ ಕಾವ್ಯವನ್ನು ಅದೊಂದು ಕವಿತೆ, ಅಲ್ಲಿ ಉತ್ಪ್ರೇಕ್ಷೆ ಇದೆ ಅಂತ ಹೇಳಬಾರದು. ಯಾಕೆಂದರೆ ಅವರು ವೇದಾಂತಿಗಳು. ಅದರಿಂದಾಗಿ ವೇದಾಂತಕ್ಕೆ ಅಪಚಾರವಾಗದ ರೀತಿಯಲ್ಲಿ ಕಾವ್ಯವನ್ನು ನಿರೂಪಣೆ ಮಾಡ್ತಾರೆ. ಆದರೆ ಕೆಲವರಿಗೆ ಆ ಎಚ್ಚರ ಹೋಗಿಬಿಡತ್ತೆ, ಅದು ಗೊತ್ತಾಗತ್ತೆ ಅವರ ಇದರಲ್ಲಿ. ಭರಪೂರ ವರ್ಣನೆ, ಓಹೋ ಹಾಗೆ ಮಾಡಬಾರದು. ನಾವು ನೋಡ್ಕೊಳ್ಬೇಕು. ಅವ್ರು ಬರೀಲಿ, ಅವರ ಅಭಿವ್ಯಕ್ತಿ ಅವ್ರು ಬರೀಲಿ, ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಸಂಗ್ರಹ ರಾಮಾಯಣ ಕೇವಲ ಒಂದು ಕಾವ್ಯ ಅಂತ ಹೇಳಿ ಹಾಗೆ ನೋಡಿದರೆ ಗತಿ ಏನು? ಹಾಗೆ ನೋಡ್ತಾ ಇದ್ದಾರೆ ಅಂತನ್ನೋದು ದುಃಖದ ಸಂಗತಿ. ಹಾಗಲ್ಲ, ಆಚಾರ್ಯರ ಸಾಮೀಪ್ಯ ಇದೆ ಅನ್ನೋದು ಮುಖ್ಯ. ಇರಲಿ. ಅದರಿಂದಾಗಿ ಭಾಗವತದಲ್ಲಿ ಬರುವ ಸ್ವರ್ಗಲೋಕದ ವರ್ಣನೆ ಏನಿದೆ, ಅಲ್ಲಿ ಇರುವ ಶುದ್ಧವಾದ ಲೋಹದ ಉತ್ಕರ್ಷ ಏನಿದೆ, ಅದರ ಹಿಂದೆ ನಾವು ಚಿಂತನೆ ಮಾಡಬೇಕಾದದ್ದು ಇದು ಏನು? ಸತ್ವಗುಣವೇ ಪ್ರಧಾನವಾಗಿ ಇರುತ್ತೆ. ಪ್ರವಾಳ ಫಲ ಎಲ್ಲ ಹಕ್ಕಿಗಳು ಜುಷ್ಟಾಂ ವಿಭಕ್ತ ಪ್ರಪಥಾಂ ವಿಶ್ವಕರ್ಮ ವಿನಿರ್ಮಿತಾಂ, ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ಜಾಗ. ವಿಭಕ್ತ ಪ್ರಪಥಾಂ, ದಾರಿಗಳೆಲ್ಲ ಸರಿಯಾಗಿ ವಿಭಾಗಿಸಲ್ಪಟ್ಟಿರುತ್ತದೆ. ಫುಟ್ಪಾತನ್ನು ಆಕ್ರಮಿಸಿಕೊಂಡು ವ್ಯಾಪಾರಿಗಳಿರಲ್ಲ. ಫುಟ್ಪಾತ್ ಮೇಲೆ ಬೈಕ್ ಸವಾರರು ಓಡಲ್ಲ. ವಿಭಕ್ತ ಪ್ರಪಥಾಂ, ಸರಿಯಾದ ದಾರಿ, ಸರಿಯಾಗಿ ಅಗಲವಾಗಿ ಇರುತ್ತೆ. ಆ ತರಹದ ದಾರಿ ಅಲ್ಲಿರುತ್ತೆ. ಯಾಕೆಂದರೆ ವಿಶ್ವಕರ್ಮ ವಿನಿರ್ಮಿತಾಂ ಸಭಾ ಚತ್ವರ ರಥ್ಯಾಢ್ಯಾಂ ವಿಮಾನೈರ್ನ್ಯರ್ಬುದೈರ್ಯುತಾಂ, ಜನರು ಸೇರುವ ಜಾಗ ಸಭೆ. ಚತ್ವರ ಅಂತಂದರೆ ಸರ್ಕಲ್, ರಥ್ಯ ಅಂತಂದರೆ ರಸ್ತೆ. ರಥಕ್ಕೆ ಯೋಗ್ಯವಾದದ್ದು ರಥ್ಯ. ರೋಡು ಗೊತ್ತಾಯ್ತಾ ಮೂಲ ಯಾವುದು ಅಂತ? ಆ ರಥ್ಯ ಮತ್ತು ರೋಡು ಎರಡರ ಮಧ್ಯೆ ರಾಸ್ತಾ. ಆಂಧ್ರ ಪ್ರದೇಶದವ್ರು ಎರಡು ಬೇಡ, ರೋಡ್ಡು ಅಂತಾರವರು. ಡಕಾರಕ್ಕೆ ಡಕಾರ ಒತ್ತು ಹೇಳಿ. ಅವರು ಸಹಜವಾಗಿ ಅವರ ಭಾಷೆಯಲ್ಲೇ ಆಗಿದೆ. ಸಾಹಿತ್ಯ ಅಂತಾರವರು. ಇಂಥದೇ ದೊಡ್ಡ ಸಂಸ್ಕೃತ ವಿದ್ವಾಂಸ ಆಗಿರಲಿ, ಸಾಹಿತ್ಯ ಅಂತಾರೆ. ಹಾಗೆ ಸಾಹಿತ್ಯ. ಸಭಾ ಚತ್ವರ ರಥ್ಯ ಅದರಿಂದ ಕೂಡಿದೆ. ವಿಮಾನೈ ನಿರ್ಬುಧೈರ್ಯುತಾಂ, ಮುಗಿಲ ತೇರುಗಳು ಬೇಕಾದಷ್ಟು ಸಂದಣಿಸಿವೆ. ಶೃಂಗಾಟಕೈ ಮಣಿಮಯೈ ವಜ್ರ ವಿದ್ರುಮ ವೇದಿಭಿ. ಶೃಂಗಾಟಕ ಅಂತಂದರೆ ಮನೆಯ ಛತ್ ಅಂತ ಹೇಳ್ತಾರಲ್ಲ ಅದು. ಮಣಿಮಯೈ ಮುತ್ತಿನಿಂದ ಕೂಡಿರುವ ಛತ್ತು. ವಜ್ರ ವಿದ್ರುಮ ವೇದಿಭಿ, ವಜ್ರದಿಂದಲೂ ಹವಳದಿಂದಲೂ ಕೂಡಿರುವಂಥದ್ದು.
ಯತ್ರ ನಿತ್ಯ ವಯೋರೂಪಾಃ ಶ್ಯಾಮಾ ವಿರಜವಾಸಸಃ ಭ್ರಾಜಂತೆ ಪುರುಷಾಃ ಸ್ತ್ರೀಭಿಃ ಅರ್ಚಿರ್ಭಿರಿವ ವಹ್ನಯಃ. ಅಲ್ಲಿ ಮುಪ್ಪೇ ಇರದ 16 ವಯಸ್ಸೇ ಕೊನೆಯಾಗಿರುವ ಒಳ್ಳೆಯ ಬಟ್ಟೆ ಇರುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓಡಾಡುವ ತಾಣ ಅದು. ಅಂದರೆ ಅಲ್ಲಿದ್ದವರು ವಯಸ್ಸಾಗಲ್ಲ, ಅವರು ತ್ರಿದಶರಲ್ವೇ, 3 ದಶೆ ಅವಸ್ಥೆ ದೇವತೆಗಳಿಗೆ. ನಾವು ಚತುರ್ದಶರು, ನಮ್ಗೆ 4 ಅವಸ್ಥೆ: ಶೈಶವ, ಕೌಮಾರ್ಯ ಅಥವಾ ಬಾಲ್ಯ, ಯೌವನ, ವಾರ್ಧಕ್ಯ. ನಾವು ಚತುರ್ದಶರು, 4 ದಶ. ನಮಗಿಂತ ಪಾಪ ದೇವತೆಗಳು ಚಿಕ್ಕವರು, ತ್ರಿದಶೆ. ಯಾವುದು? ಶೈಶವ ಇರುತ್ತೆ ಅವರಿಗೆ, ಕೌಮಾರ್ಯ ಇರುತ್ತೆ, ಯೌವನಕ್ಕೆ ನಿಂತೋಗುತ್ತೆ, ಮುಪ್ಪೇ ಇಲ್ಲ ಅವರಿಗೆ. ಸಾವು ಇದೆ. ಆ ಸಾವು ಹೇಗೆ? ಪ್ರಜ್ಞಾಪೂರ್ವಕವಾದ ಸಾವು, ದೇಹದಿಂದ ಬಿಡುಗಡೆ. ನಮಗಿಂತ ಅದಕ್ಕೆ ಅವರು ದೊಡ್ಡವರು, ಅವ್ರಿಗೂ ಉತ್ಕ್ರಾಂತಿ ಇಲ್ಲ ದೇವತೆಗಳಿಗೆ. ಅದರಿಂದ ನಮಗಿಂತ ದೇವತೆಗಳು ಚಿಕ್ಕವರು. ನಾವು ಚತುರ್ದಶರು, ಅವರು ತ್ರಿದಶರು. ಆ ತರಹದ ನಿತ್ಯವಾದ ಭೋಗಸ್ಥಾನ. ಅದಕ್ಕೆ ಅವರೇನು ಮಾಡ್ತಾರೆ, ದೇವತೆಗಳು ಆ ತರಹದ ಸ್ವರ್ಗವನ್ನು ಎಲ್ಲರೂ ಬಯಸ್ತಾರೆ. ಅವರಿಗೆ ಸ್ವರ್ಗದ ತುದಿ ಅಂತಂದ್ರೆ ಅದು ಕಲ್ಪನೆ. ಹೀಗಾಗಿ 72, ನಿಮ್ಮನ್ನು ಕೊಂದ್ರೆ ನನಗೆ 72 ಸಿಗತ್ತೆ ಅಂತಾರೆ ಹೆಣ್ಣು ಮಕ್ಕಳು. ಅವ್ರಿಗೂ ನಮಸ್ಕಾರ. ಸುರಸ್ತ್ರೀ ಕೇಶ ವಿಭ್ರಷ್ಟ ನವ ಸೌಗಂಧಿಕ ಸ್ರಜಾಂ ಯತ್ರ ಮೋದ ಮುಪಾದಾಯ ಮಾರ್ಗ ಆವಾತಿ ಮಾರುತಃ. ಹೆಣ್ಣು ಮಕ್ಕಳ ತಲೆಮುಡಿಯಿಂದ ಜಾರಿದ ಹೂವಿನ ಪರಿಮಳ ಎಲ್ಲೆಡೆ ಹಬ್ಬಿ ಅದನ್ನು ಗಾಳಿ ಹೊತ್ತೊಯ್ದು ಇಡೀ ವಾತಾವರಣವನ್ನು ಪರಿಮಳ ಭರಿತವನ್ನಾಗಿ ಮಾಡಿರುತ್ತಾನೆ. ಹೇಮ ಲಾಜಾಕ್ಷ ನಿರ್ಗಚ್ಛ ಧೂಮೇನ. ಅಂದರೆ ಇಲ್ಲಿ ಎಲ್ಲ ಸ್ವಲ್ಪ ರಜೋಗುಣದ ಅಂಶವೂ ಇದೆ. ಅಲ್ಲಿ ಮಾತ್ರ, ಮೋಕ್ಷದಲ್ಲಿ ಮಾತ್ರ ರಜೋಗುಣದ ಒಂದಂಶವೂ ಇಲ್ಲ. ಅದಕ್ಕೆ ನರತಿಶ್ರಮಾದಿ ಖಚಿತ ಅಂತೆಲ್ಲ ನಿರೂಪಣೆ ಮಾಡುತ್ತಾರೆ. ಸ್ವರ್ಗದ ವರ್ಣನೆ ಮತ್ತು ಮೋಕ್ಷದ ವರ್ಣನೆ ಎರಡನ್ನೂ ಕಂಪೇರ್ ಮಾಡಿಕೊಂಡು ಸ್ವರ್ಗ ಹೇಗಿದೆ ಮೋಕ್ಷ ಹೇಗಿದೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಈ ತರಹದ ಸ್ವರ್ಗವನ್ನು ಕೇಳಿ ಅದರಲ್ಲಿಯೂ ವೈರಾಗ್ಯ ಇರಬೇಕು ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಈ ತರಹದ ಸ್ವರ್ಗವೂ ನನಗೆ ಬೇಡ, ದೇವರ ಪ್ರೀತಿ ಆಗಬೇಕು ಅಂತ ಇರಬೇಕಂತವ್ರು. ಹೀಗಾಗಿ ಯತ್ರಾಮೋದಂ ಪಾಂಡರೆ ಹೇಮ ಜಾಲಾಕ್ಷ ನಿರ್ಗಚ್ಛ ಧೂಮೇನ ಅಗರುಗಂಧಿನ. ಬಂಗಾರದ ಕಿಟಕಿಯಿಂದ ಹೊರಹೊರಡುವ ಧೂಪ, ಅದರ ಪರಿಮಳದಿಂದ ಪಾಂಡರೇಣ ಪ್ರತಿಚ್ಛನ್ನ ಮಾರ್ಗೆ, ಅದು ಎಲ್ಲ ಹೊರಗಡೆಯ ರಸ್ತೆಯನ್ನೆಲ್ಲ ತುಂಬಿರುತ್ತೆ. ಅಲ್ಲಿ ಆರಾಮವಾಗಿ ಹೆಣ್ಣು ಮಕ್ಕಳು ನಡೆದಾಡ್ತಾ ಇರ್ತಾರೆ. ಮುಕ್ತಾವಿತಾನೈರ್ಮಣಿ ಹೇಮ ಕೇತುಭಿರ್ ನಾನಾ ಪತಾಕಾ ವಲಿಭೀಭಿರಾವೃತಾಂ ಶಿಖಂಡಿ ಪಾರಾವತ ಭೃಂಗನಾದಿತಾಂ ವೈಮಾನಿಕ ಸ್ತ್ರೀ ಕಳಗೀತ ಮಂಗಳಾಂ. ಮುತ್ತಿನ ಗೊಂಡೆಗಳು ಇರುವ ಧ್ವಜಸ್ತಂಭಗಳು, ತರತರದ ಪತಾಕೆಗಳು, ಮನೋಹರವಾದ ವಲಭಿ ಅಂತಂದರೆ ಗೋಡೆ, ಅದರಿಂದ ಕೂಡಿರುವ ಶಿಖಂಡಿ ಅಂತ ಹೇಳಿದರೆ ನವಿಲು, ಪಾರಾವತ ಅಂದರೆ ಕೋಗಿಲೆ, ಭೃಂಗ ಅಂದರೆ ದುಂಬಿ, ಇವುಗಳ ನಾದ ಇಂಪಾದ ಉಲಿ, ವೈಮಾನಕ ಸ್ತ್ರೀ ಕಳಗೀತ ಮಂಗಳಾಂ. ವಿಮಾನದಲ್ಲಿ ಕೂತು ಹಾಡುವ ಹೆಣ್ಣು ಮಕ್ಕಳ ಇಂಪಾದ ನಾದ ಎಲ್ಲ ಕಡೆ ವ್ಯಾಪಿಸಿರುತ್ತಿತ್ತು. ಮೃದಂಗ ಶಂಖಾನಕ ದುಂದುಭಿಸ್ವನೈಹಿ ಸತಾಳ ವಿಗಳಾ ಮುರಜೈಶ್ಚ ವೇಣುಭಿಃ ನೃತ್ಯೈಃ ಸವಾದ್ಯೈಃ ಉಪದೇವ ಗೀತಕೈರ್ ಮನೋರಮಾಂ ಸ್ವಪ್ರಭಯ ಜಿತಗ್ರಹಾಂ. ಮೃದಂಗ, ಶಂಖ, ಭೇರಿ, ತಾಳ, ವೀಣೆ ಇತ್ಯಾದಿಗಳಿಂದ ಕೂಡಿರುವ ಹೆಣ್ಣು ಮಕ್ಕಳ ನರ್ತನ ಇವುಗಳಿಂದ ಸೊಗೈಸುತ್ತಿತ್ತು. ಈ ತರಹದ ದೇವರಾಜನ ಪುರಕ್ಕೆ ಬಲಿ ದಾಳಿ ಇಟ್ಟ. ಆಚಾರ್ಯ ದತ್ತಂ ಜಲಜಂ ಮಹಾಸ್ವನಂ ದಧ್ಮೌ ಸಮಂತಾತ್ ರುರುಧೆ ಪೃತನ್ಯಯ. ಆಚಾರ್ಯ ದತ್ತಂ ಮಘವಾನ್ ತದಭಿಪ್ರೇತ್ಯ ಬಲೆ ಪರಮಮುದ್ಯಮಂ ಸರ್ವದೇವ ಗಣೋಪೇತೋ ಗುರುಮೇತದುವಾಚ.
ಗುರುಗಳು ಕೊಟ್ಟ, ಅಂದರೆ ಗುರುಗಳು ಅಂದರೆ ಶುಕ್ರಾಚಾರ್ಯರು ಕೊಟ್ಟ ಹಿರಿದಾಗಿ ಸದ್ದು ಮಾಡುವ ಶಂಖವನ್ನು ಬಲಿ ಊದಿದ. ಅದರ ಅಭಿಪ್ರಾಯ ಇಂದ್ರನಿಗೆ ಗೊತ್ತಾಯಿತು. ಗುರುಗಳ ಬಳಿ ಕೇಳಿದ. ಭಗವನ್ನುದ್ಯಮೋ ಭೂಯಾನ್ ಬಲೇರ್ನ ಪೂರ್ವವೈರಿಣಃ ಅವಿಷಹ್ಯ ಮಿಮಮ್ಮನ್ಯೇ ಕೇನಾಸಿ ತೇಜಸಾ ಸಮಃ. ಭಗವನ್ ಪೂಜ್ಯರೇ, ನಮಗೆ ಪೂರ್ವದಲ್ಲಿ ವೈರಿಯಾಗಿ ನಮ್ಮಿಂದ ಒಂದು ಕಾಲದಲ್ಲಿ ಸೋತಿದ್ದ ಬಲಿಯ ಈ ಉದ್ಯಮ ಸಂಪನ್ನವಾಗಿದೆ. ಸಂಪನ್ನ ಅಂತಂದರೆ ಬಲಿಷ್ಠವಾಗಿದೆ ಅಂತ ಅರ್ಥ. ಸಂಪತ್ ಅಂದರೆ ಬಲಿಷ್ಠ, ಬಲ ಅಂತ ಅರ್ಥ. ಚೆನ್ನಾಗಿ ಹೊಂದಿದೆ ಯಾವುದು ಬಲ, ಸಂಪನ್ನವಾಗಿದೆ. ಅವನು ಶಂಖದ ಮೊಳಗನ್ನು ಕೇಳಿದರೆ ಅವನನ್ನು ತಡೆಯಲಿಕ್ಕಾಗಲ್ಲ ಅಂತ ಕಾಣುತ್ತೆ. ಅವನಿಗೆ ಎಲ್ಲಿಂದ ಈ ಬಲ ಬಂದದ್ದು ಅಂತ ಕೇಳದ. 7ನೇ ಸ್ಕಂಧದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಉಬ್ಬರ ವಿಳಿತಗಳನ್ನು ಹೇಳಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ. ಅದರ ನಿದರ್ಶನ ನೋಡಿ ಇಲ್ಲೇ. ಮೊದಲು ಗೆದ್ರು ಅಮೃತ ಮಥನ ಕಾಲದಲ್ಲಿ, ಅದಕ್ಕಿಂತ ಮೊದಲು ಸೋತರು, ಈಗ ಮತ್ತೆ ಸೋಲ್ತಾ ಇದ್ದಾರೆ. ದೇವತೆಗಳು ಸೋಲುವ ಹಂತದಲ್ಲಿದ್ದಾರೆ. ಅದಕ್ಕೆ ಅವನು ಕೇಳ್ದ, ಇವನು ಶಂಖದ ಊದುವಿಕೆಯನ್ನು ಗಮನಿಸಿದರೆ ಇವನನ್ನು ತಡಿಲಿಕ್ಕಾಗಲ್ಲ ನನಗೆ ಅನ್ನಿಸ್ತಾ ಇದೆ. ಅವನಿಗೆ ಈ ಬಲ ಬಂದದ್ದಾದರೂ ಎಲ್ಲಿಂದ? ನೈನಂ ಕಶ್ಚಿತ್ ಕುತೋ ವಾಪಿ ಪ್ರತಿವೋಢು ಮಧೀಶ್ವರ ಪಿಬನ್ನವ ಮುಖೇನೇದಂ ಲಿಹನ್ನಿವ ದಿಶೋ ದಶ ದಹನ್ನಿವ ನಭೋದೃಗ್ಭಿಹಿ ಸಾಂವರ್ತಾಗ್ನಿರಿವೋತ್ಥಿತ. ಇವನನ್ನು ಯಾರೂ ಕೂಡ ಎದುರಿಸಲಿಕ್ಕಾಗಲ್ಲ ಅಂತ ಕಾಣಿಸ್ತಾ ಇದೆ. ಮೋರೆಯಿಂದ ಆಗಸವನ್ನು ಕುಡಿಯುತ್ತಿರುವನೋ ಎಂಬಂತೆ ಇದೆ. ನಾಲಿಗೆಯನ್ನು ಚಾಚಿದರೆ ದಿಕ್ಕು ದೆಸೆಗಳನ್ನು ನೆಕ್ಕುವಂತಿದೆ. ದಹನ್ನಿವ ನಭೋದೃಗ್ಭಿಹಿ, ತನ್ನ ಕಣ್ಗಳಿಂದ ಆಗಸವನ್ನು ಸುಡುತ್ತಾ ಇದ್ದಾನೋ ಎಂಬಂತೆ ಇದೆ. ಪ್ರಳಯ ಕಾಲದ ಬೆಂಕಿಯಂತೆ ಉರಿದುರಿಯುತ್ತಿದ್ದಾನೆ. ಯಾರಿಂದ ಈ ಬಲ ಬಂತು? ಬ್ರೂಹಿ ಕಾರಣಮೇತಸ್ಯ ದುರ್ಧರ್ಷತ್ವಸ್ಯ ಮದ್ರಿಪೋಹೋ ಓಜಸ್ಸಹೋ ಬಲಂ ತೇಜೋ ಯತ ಏಷ ಸಮುದ್ಯಮಃ. ಇದಕ್ಕೇನು ಕಾರಣ? ಅವನ ಓಜಸ್ಸು, ಅವನ ಬಲ, ಅವನ ತೇಜಸ್ಸು, ಅವನ ಈ ಪರಾಕ್ರಮ ಎಲ್ಲಿಂದ ಬಂತು? ಗುರುರುವಾಚ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳಿದರು, ಜಾನಾಮಿ ಮಘವನ್ ಶತ್ರೋಹೋ ಉನ್ನತೇರಸ್ಯ ಕಾರಣಂ ಶಿಷ್ಯಾಯ ಉಪಭೃತಂ ತೇಜ ಗುರುಭಿರ್ಬ್ರಹ್ಮವಾದಿಭಿಃ. ಮಘವನ್ ಸಂಪನ್ನನಾದವನೇ, ಯಜ್ಞದ ಭಾಗವನ್ನು ಸ್ವೀಕರಿಸುವವನೇ, ನನಗೆ ಗೊತ್ತು ನಿನ್ನ ಶತ್ರು ಯಾಕೆ ಬೆಳೆದಿದ್ದಾನೆ ಅಂತ ನನಗೆ ಗೊತ್ತು. ಏನು? ಶಿಷ್ಯಾಯ ಉಪಭೃತಂ ತೇಜ ಗುರುಭಿರ್ಬ್ರಹ್ಮವಾದಿಭಿಃ. ಅವನ ಗುರುಗಳು ಬ್ರಹ್ಮವಾದಿಗಳು, ಅಂದರೆ ವೇದವನ್ನು ನಿರಂತರವಾಗಿ ಓದ್ತಾ ಚಿಂತನೆ ಮಾಡುವವರು. ವೇದವನ್ನು ಚಿಂತನೆ ಮಾಡುವವರು ದೇವರ ಸಂಕಲ್ಪಕ್ಕನುಗುಣವಾಗಿ ದೈತ್ಯರ ಪಕ್ಷದಲ್ಲಿಯೂ ಇರ್ತಾರೆ, ದೇವತೆಗಳ ಪಕ್ಷದಲ್ಲಿಯೂ ಇರ್ತಾರೆ. ಅದು ಬಹಳ ವಿಶಿಷ್ಟ. ಅದಕ್ಕೆ ದೇವರನ್ನ ಸಮ ಅಂತ ಅನ್ನೋದು. ಆ ಗುರುಗಳು ಶಿಷ್ಯನಾದ ಬಲಿಗೆ ತಮ್ಮ ಬಲವನ್ನು ಧಾರೆ ಎರೆದಿದ್ದಾರೆ. ನಾಸ್ತ್ಯ ಕಶ್ಚಿತ್ ಕ್ಷಣಮಪಿ ಸ್ಥಾತುಂ ಶಕ್ನೋತಿ ಸಮ್ಮುಖೇ ಭವದ್ವಿಧೋ ಭವಾನ್ವಾಪಿ ವರ್ಜಯಿತ್ವಾ ಈಶ್ವರಂ ಹರಿಂ. ಇವನ ಎದುರು ಒಂದು ಕ್ಷಣವೂ ಯುದ್ಧ ಮಾಡಲಾಗುವುದಿಲ್ಲ. ನೀನಾಗಿರಬಹುದು, ನಿನ್ನಂಥವನಾಗಿರಬಹುದು. ಭವದ್ವಿಧೋ ಭವಾನ್ವಾಪಿ, ನಿನ್ನಂಥವನಾಗಿರಬಹುದು, ನೀನೇ ಆಗಿರಬಹುದು. ಯಾರಿಗೆ ನಿಲ್ಲಿಕ್ಕಾಗತ್ತೆ ಗೊತ್ತಾ? ದೇವರಿಗೆ ನಿಲ್ಲಿಕ್ಕಾಗತ್ತೆ. ವರ್ಜಯಿತ್ವಾ ಈಶ್ವರಂ ಹರಿಂ. ತಸ್ಮಾನ್ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತ ಕಾಲಂ ಪ್ರತೀಕ್ಷದ್ವಂ ಯತಃಶತ್ರೋರ್ ವಿಪರ್ಯಯ. ಅದರಿಂದ ಈ ಮನೆಯನ್ನು ಈಗಲೇ ಖಾಲಿ ಮಾಡಿ ಸ್ವರ್ಗವನ್ನು ಬಿಟ್ಟು ಕಾಲವನ್ನು ಕಾಣ್ತಾ, ಕಾಲವನ್ನು ಪ್ರತೀಕ್ಷೆ ಮಾಡ್ತಾ ಒಂದು ಕಡೆ ಇರ್ರಿ, ಕಾಲ ಬರುವ ತನಕ. ಕಾಲನಾಮಕ ಪರಮಾತ್ಮನ ಸಂಕಲ್ಪಕ್ಕೆ ಯಾವ ರೀತಿ ತಲೆಬಾಗಿದರು ಅಂತ ನೋಡಿ. ದೇವತೆಗಳು, ದೈತ್ಯರಲ್ಲಿ ಬಲಿಗೂ ಕೂಡ ಆ ತಲೆಬಾಗುವ ಗುಣ ಇತ್ತು. ಎಲ್ಲೋ ಒಂದೆರಡು ಮೂರು ಕಡೆ ಅವನಿಗೆ ಅನ್ಯಥಾ ಜ್ಞಾನ ಒಂದಿಷ್ಟು ಬಂತು ಅಂತ ಹೇಳ್ತಾರೆ ಆಚಾರ್ಯರು. ಉಪನಿಷತ್ ಭಾಷ್ಯದಲ್ಲಿ ಗಣಿತದ ಪ್ರಸಂಗದಲ್ಲಿ ಹೇಳ್ತಾರೆ. ಉತ್ತರಾಯಣ ದಕ್ಷಿಣಾಯನಗಳ ಮತ್ತು ಅದಕ್ಕೆ ಮೂಲವಾದ ಗಳಿಗೆಗಳ
ಲೆಕ್ಕದಲ್ಲಿ ನಿರೂಪಣೆ ಮಾಡ್ತಾರೆ. ಅಲ್ಲಿ ಅದು ಪ್ರಾಸಂಗಿಕವಾಗಿ ಅಲ್ಲೇನೋ ಒಂದು ಉಪಾಸನೆ ಇದೆ, ಉಪನಿಷತ್ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಾಲನಾಮಕ ಪರಮಾತ್ಮನಿಗೆ ತಲೆಬಾಗಿದ್ರು, ನಾವು ಬಾಗಲೇಬೇಕಾಗತ್ತೆ. ನಾವು ಬಾಗದೆ ಹೋದರೂ ಬಾಗಿದ್ರು ಅವಂದೇ ನಡೆಯೋದು, ಕಾಲನಾಮಕ ಪರಮಾತ್ಮನ ಸಂಕಲ್ಪವೇ ನಡೆಯೋದು. ನಾವು ಅದನ್ನು ಗುರುತಿಸ್ಬೇಕಷ್ಟೆ. ಹೀಗಾಗಿ ಬಿಟ್ಟುಬಿಡಿ. ಏಷ ವಿಪ್ರಬಲೋದರ್ಕ ಸಂಪ್ರತ್ಯುರ್ಜಿತ ವಿಕ್ರಮ ಯೇಷಾಮೇ ವಾಮಮಾನೇನ ಸಾನುಬಂಧೋ ವಿನಂಕ್ಷತಿ. ಅವನಿಗೆ ನಿನ್ನ ಹಗೆಯಾದ ಬಲಿಗೆ ಬಂದಿರುವ ಶಕ್ತಿ ಯಾರಿಂದ? ಬ್ರಾಹ್ಮಣರ ಬಲದಿಂದ. ಅವರಿಗೆ ಅವಮಾನ ಮಾಡಿ ಅವನ್ನೆಲ್ಲವನ್ನ ಕಳ್ಕೋತಾನೆ, ಹೆದರಬೇಡ ಅಂತ. ಏವಂ ಸುಮಂತ್ರಿತಾರ್ಥಾಸ್ತೆ ಗುರುಣಾರ್ಥಾನುದರ್ಶನ ಹಿತ್ವಾ ತ್ರಿವಿಷ್ಟಪಂ ಜಗ್ಮುಹು ಗಿರ್ವಾಣಾಹ ಕಾಮರೂಪಿಣಃ. ಈ ರೀತಿಯಾಗಿ ನುಡಿದಾಗ ಗುರುಗಳು ಹೇಳಿದ್ದನ್ನು ಕೇಳಿದ್ರು. ತ್ರಿವಿಷ್ಟಪಂ ಹಿತ್ವ, ಸ್ವರ್ಗವನ್ನು ತೊರೆದು ಹೋದರು. ಅವರಿಗೆ ಎರಡು ವಿಚೇತನ, ಗಿರ್ವಾಣಾಹ ಕಾಮರೂಪಿಣಃ ಅಂತ. ಗಿರ್ವಾಣಾಹ ಅಂತ ಹೇಳಿದ್ರೆ ಒಂದರ್ಥ ಕೋಶಕಾರರು ಹೇಳಿದ್ದನ್ನು ಹೇಳ್ತೇನೆ, ಶಬ್ದವೇ ದೇಹವಾಗಿ ಇರುವವರು ಅಂತ. ಶಬ್ದವೇ ದೇಹವಾಗಿ ಇರುವವರು. ಇದು ನಾಸ್ತಿಕತೆಯತ್ತ ಒಯ್ದಿತ್ತು ಮೀಮಾಂಸಕರನ್ನ. ಬಂಗಾಳದಲ್ಲೊಬ್ಬ ಹೋಮ ಮಾಡ್ತಾನೆ, ಕರ್ನಾಟಕದಲ್ಲೊಬ್ಬ ಹೋಮ ಮಾಡ್ತಾನೆ. ಆ ಎರಡು ಕಡೆಗೆ ಅಗ್ನಿ ಹೋಗೋದು ಹೇಗೆ? ಹೀಗೆ ಹೋಗಿ ಹಿಂಗೆ ಬರೋದಾ? ಇಲ್ಲ. ಅದಕ್ಕೆ ಶಬ್ದವೇ ದೇವತೆ ಅಂದರು ಅವರು ಮೀಮಾಂಸಕರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಇದೇ ಗಿರ್ವಾಣಾಹ ಅನ್ನೋದಕ್ಕೇನರ್ಥ? ವೇದದಲ್ಲಿ ಪ್ರತಿಪಾದ್ಯವಾದ ದೇಹ ಮೊದಲಾದವುಗಳಿರುವವರು ಗೀರ್ಬಾಣರು. ವೇದದಲ್ಲಿ ಅಂದರೆ ವೇದದಲ್ಲಿ ಅವರ ದೇಹ ಮೊದಲಾದವುಗಳ ಬಗ್ಗೆ ಇರುತ್ತೆ, ಅವರ ಕ್ರಿಯೆ, ಅವರ ಬಯಕೆ ಇತ್ಯಾದಿಗಳ ಬಗ್ಗೆ ಇರುತ್ತೆ ಅಂತ ಅವ್ರನ್ನ ಗಿರ್ವಾಣರು ಅಂತ ಕರೆದಿದ್ದು. ಇವರೇನು ಅರ್ಥ ಮಾಡಿಕೊಂಡ್ರು? ಬಾಣ ಅಂತಂದರೆ ದೇಹ, ಗೀರ್ ಬಾಣ ಅಂತ ಹೇಳಿದ್ರೆ ಶಬ್ದವೇ ದೇಹ ಆಗಿರುವವರು ಅಂತ ಅರ್ಥ ಮಾಡಿಕೊಂಡ್ರು. ನೀವು ಯಾವುದೇ ಕೋಶದಲ್ಲಿ ತೆಗೆದು ನೋಡಿ, ಇದೇ ಅರ್ಥ ಇರೋದು. ಅಂದರೆ ಕೋಶದ ವ್ಯಾಖ್ಯಾನದಲ್ಲಿ, ಕೋಶದಲ್ಲಿಲ್ಲ. ಮತ್ತೆ ಕೋಶದಲ್ಲಿ ಅಂದರೆ ಕೋಶದ ವ್ಯಾಖ್ಯಾನದಲ್ಲಿ. ದೇವೇಶು ಅತಿ ವಿಲೀನೇಶು, ಅವರೆಲ್ಲರೂ ಕಾಮರೂಪಿಣ, ಬೇಕಾದ ರೂಪವನ್ನು ಧರಿಸುವವರು. ದೇವೇಶು ಅತಿ ವಿಲೀನೇಶು ಬಲಿರು ವೈರೋಚನಪುರೀಂ ದೇವಧಾನೀಂ ಅಧಿಷ್ಠಾಯ ವಶಂ ನಿನ್ನೆ ಜಗತ್ರಯಂ. ಬಲಿ ಹೋಗ್ತಾನೆ, ಯಾರಿಲ್ವೇ ಇಲ್ಲ, ಪ್ರತಿರೋಧವೇ ಇಲ್ಲ. ಅದನ್ನು ವಶಕ್ಕೆ ತೆಗೆದುಕೊಂಡ, ತನ್ನ ಮೂಲಕ 3 ಲೋಕವನ್ನು ಆಳ್ಲಿಕ್ಕೆ ಶುರು ಮಾಡಿದ. ತಂತು ವಿಶ್ವಜಿತಂ ಶಿಷ್ಯಂ ಭೃಗವ ಶಿಷ್ಯವತ್ಸಲಾಹ ಶತೇನ ಹಯಮೇಧಾನಾಂ ಅನೂರತ ಮಯಾಜಯನ್. ಅವನು ಸ್ವರ್ಗಲೋಕದ ಆಧಿಪತ್ಯವನ್ನು ಸ್ವೀಕರಿಸಿದ ಕ್ಷಣದಿಂದಲೇನೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಶುರು ಮಾಡಿದ್ರು. 100 ಅಶ್ವಮೇಧ ಯಾಗ ಮಾಡಿಸಬೇಕು ಅಂತ ಅವನ ಕೈನಲ್ಲಿ ಸಂಕಲ್ಪ ಮಾಡಿಸಿದ್ರು, ಬಲಿ ಕೈನಲ್ಲಿ. ಬಲಿ 100 ಅಶ್ವಮೇಧ ಯಾಗಗಳನ್ನು ಮಾಡುವತ್ತ ಸಜ್ಜಾದ. ತತಸ್ತದನುಭಾವೇನ ಭುವನತ್ರಯ ವಿಸ್ತೃತಾಂ ಕೀರ್ತಿಂ ದಿಕ್ಷು ವಿತನ್ವಾನಃ ಸರೇಜ ಉಡುರಾಡಿವ. ಹೀಗೆ ತನ್ನ ಬೆಂಬಲಕ್ಕೆ ನಿಂತ ಬ್ರಾಹ್ಮಣರ ಆಚಾರ್ಯರ ಅನುಗ್ರಹದಿಂದ 3 ಲೋಕವನ್ನು ಆಳಲಿಕ್ಕೆ ಶುರು ಮಾಡಿದ. ಬುಭುಜೇ ಚ ಶ್ರಿಯಂ ವೃದ್ಧಾಂ ದ್ವಿಜದೇವೋಪಲಂಬಿತಾಂ ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನೋ ಮಹಾಮನಾಹ. ಹೀಗೆ ಬ್ರಾಹ್ಮಣರ ದೇವತೆಗಳ ಸಂಪತ್ತಿನಿಂದ, ಅನುಗ್ರಹ ಸಂಪತ್ತಿನಿಂದ ಬಂದ ಸ್ವರ್ಗಲೋಕದ ಸುಖವನ್ನು ಅನುಭವಿಸಿದ. ಕೃತಕೃತ್ಯಮಿವ ಆತ್ಮಾನಂ, ನನ್ನ ಬಾಳು ಸಾರ್ಥಕವಾಯಿತು ಅಂತ ಅನ್ನಿಸಿತಂತೆ ಬಲಿಗೆ. ಇತಿ ಶ್ರೀಮದ್ಭಾಗವತೆ ಅಷ್ಟಮಸ್ಕಂಧೆ ಚತುರ್ದಶೋಧ್ಯಾಯ. ಶ್ರೀಶುಕ ಉವಾಚ. ಇದನ್ನೆಲ್ಲ ನೋಡಿ ಅವನಿಗೆ ನೋಡಿ, ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನ, ತನ್ನನ್ನು ಧನ್ಯ ಅಂತ ಅಂದುಕೊಂಡ.
ಆದರೆ ಅದವನು ನಿಜವಾದ ಪ್ರಯೋಜನವೇ ಆಗಿರಲಿಲ್ಲ ಅಂತ 2ನೇ ಸ್ಕಂಧದಲ್ಲಿ ಹೇಳಿದ್ದಾರೆ. ತಾತ್ಕಾಲಿಕವಾದ ಒಂದು ತೃಪ್ತಿ ಅವನಿಗೆ, ಅದು ತಾತ್ಕಾಲಿಕ ಆತ್ಮಿಕ ತೃಪ್ತಿ ಆಗಿರಲಿಲ್ಲ. ನಾರ್ಥೋ ಬಲೈರಯ ಮರುಕ್ರಮ ಪಾದ ಶೌಚ ಮಂಭಃ ಅಂತ ಹೇಳ್ತಾರೆ. ಅಂದರೆ ಇದು ಅವನಿಗೆ ಅನ್ನಿಸಿದ್ದು, ನನ್ನ ಜೀವನದಲ್ಲಿ ಸಾರ್ಥಕತೆಯ ಕ್ಷಣ ಬಂದಾಯಿತು ಅಂತ ಅವನಿಗೆ ಅನ್ನಿಸ್ಬಿಡುತ್ತೆ. ಆದರೆ ಅವನ ಜೀವನದಲ್ಲಿ ನಿಜವಾದ ಸಾರ್ಥಕ್ಯ ಬಂದಿದ್ದು ವಾಮನ ಬಂದು ಅವನಿಂದ ದಾನವನ್ನು ಪಡೆದ ಮೇಲೆ. ಆದರೆ ಅವನಿಗೆ ಈಗ ಹೀಗೆ ಅನ್ನಿಸ್ಬಿಡುತ್ತೆ, ತೃಪ್ತಿ ಬಂದ್ಬಿಡುತ್ತೆ ಜೀವನದಲ್ಲಿ. ಇದೆಲ್ಲ ಬಹಳ ವಿಚಿತ್ರ. ಬಾಳಿನಲ್ಲಿ ನಾವು ಅಂದುಕೊಳ್ತೇವೆ, ಆಯಿತು ನನಗೆ ಸಿಗಬೇಕಾದ್ದೆಲ್ಲ ಸಿಕ್ಕಿ ಆಯಿತು ಅಂತ. ಆದರೆ ಸಿಗಬೇಕಾದದ್ದು ಇನ್ನು ಮುಂದೆ ಇರುತ್ತೆ. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಂದರೆ, ನನಗೆ ಸಿಗಬೇಕಾದದ್ದು ಸಿಕ್ಕಿದೆಯೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ, ಅದು ದೇವರು ಅನುಗ್ರಹ ಮಾಡಬೇಕು ಅನ್ನುವ ತೃಪ್ತಿ ಅಷ್ಟೇ. ದೇವರು ಅನುಗ್ರಹ ಮಾಡ್ತಾನೆ ಅಂತನ್ನುವ ಭರವಸೆ, ಅದೊಂದೇ ನಮ್ಮ ಜೀವನದ ಕೀಲಕ ಸ್ಥಾನ. ಬಿಟ್ಟರೆ ನಾವು ಸಿಕ್ಕಿತು ಅಂತ ಅನ್ಕೊಂಡ್ಬಿಡ್ತೀವಿ, ಇದು ನಮಗೆ ಸಿಕ್ಕಿ ಆಗಿದೆ, ನಮ್ಮದೇನೋ ಒಂದಿಷ್ಟು ಮಾನದಂಡಗಳಿರುತ್ತೆ, ಅದು ಮಾಡಿದ್ರೆ ಮುಗೀತು, ಅದು ಸಿಕ್ಕಿದ್ರೆ ಮುಗೀತು. ಅಷ್ಟೇ ಅಲ್ಲ, ಕೃತಕೃತ್ಯತೆ ಅದರಿಂದ ಆಚೆಗೆ ಒಂದಿರುತ್ತೆ. ಹೀಗಾಗಿ ಅಲ್ಲಿರೋದು ಹೀಗೆ. ಅವನು ಅಂದುಕೊಂಡ. ಶ್ರೀ ಶುಕೌವಾಚ ಏವಂ ಪುತ್ರೇಷು ನಷ್ಟೇಷು ದೇವಮಾತಾ ದಿತಿಸ್ತತಾ ಹೃತೆ ತ್ರಿವಿಷ್ಟಪೇ ದೈತ್ಯೈ ಪರ್ಯತಪ್ಯದನಾಥವತ್. ಈ ರೀತಿ ತನ್ನ ಮಕ್ಕಳು ದೇವಲೋಕದ ಪದವಿಯಿಂದ ಜಾರಿದಾಗ ಬಹಳ ದುಃಖಪಟ್ಟವಳು ತಾಯಿ ಅದಿತಿ. ಸಂಕಟ ಆಯಿತು. ಏಕದಾ ಕಶ್ಯಪಸ್ತಸ್ಯ ಆಶ್ರಮಂ ಭಗವಾನಗಾತ್ ನಿರುತ್ಸವಂ ನಿರಾನಂದಂ ಸಮಾಧೇರ್ ವಿರತಶ್ಚಿರಾತ್. ಅವರು ಕಾಶ್ಯಪರು ಅಥವಾ ಕಶ್ಯಪರು. ಕಶ್ಯಪ ಅಂತಂದರೆ ಪಶ್ಯಕ ಅಂತ. ಕಶ್ಯಪ ಪಶ್ಯಕೋ ಭವತ್ ಅಂತ ತೈತ್ತಿರಿಯ ಉಪನಿಷತ್ತಿನಲ್ಲಿ ಇರುವ ನಿರ್ವಚನ. ಕಶ್ಯಪ ಅಂತಂದರೆ ದೇವರನ್ನು ಕಂಡವರು. ಕಾಶ್ಯಪ ಅಂತಂದರೆ, ಕಾಶ್ಯ ಅಂದರೆ ಹೊಳೆಯುವ ಬ್ರಹ್ಮತತ್ವ, ಹೊಳೆಯಬೇಕಾದದ್ದು ಅದು. ಅದನ್ನು ಕುಡಿತಾ ಆನಂದದಲ್ಲಿ ಇರುವವರು ಅಂದರೆ ಯಾವಾಗಲೂ ಧ್ಯಾನದಲ್ಲಿರ್ತಾರೆ ಅಂತ. ಹೀಗಾಗಿ ಕಾಶ್ಯಪರು. ನಮ್ಮ ಗುರುಗಳು ಕಶ್ಯಪ ಅಂತನ್ನೋದು ಪ್ರಾಚೀನವಾದದ್ದಲ್ಲ ಅಂದರು. ಕಾರಣ ಏನು ಅಂದರೆ ಕಶ್ಯಂ ಮದ್ಯಂ ಅಂತ ಇರೋದು. ಕಶ್ಯ ಅಂದರೆ ಮದ್ಯ, ಕಶ್ಯಪ ಅಂದರೆ ಮದ್ಯವನ್ನು ಕುಡಿದವರು ಹೇಗಾಗ್ತಾರೆ? ಸರಿ, ಈ ಅರ್ಥವನ್ನು ಕೂಡಿಸ್ಲಿಕ್ಕೆ ಪುರಾಣದಲ್ಲಿ ಒಂದು ಕಥೆಯನ್ನೇ ತರಿಸಿದ್ರು. ಬ್ರಹ್ಮಾಂಡ ಪುರಾಣದಲ್ಲಿ ಮಾವನೊಡನೆ ಏನೋ ಜಗಳ ಆಯ್ತಂತವ್ರಿಗೆ. ಇವರು ಪ್ರಾಯ ಹೋಗಿ ನೋಡಿರ್ಬೇಕು ಸೇರಿಸಿದವರು. ಮಾವನೊಡನೆ ಜಗಳ ಆಯಿತು, ಸಿಟ್ಟು ಮಾಡ್ಕೊಂಡು ಮದ್ಯ ಕುಡಿದ್ರು ಅಂತ. ಆದರೆ ನಿರ್ವಚನವನ್ನು, ಸರಿಯಾದ ನಿರ್ವಚನವನ್ನು ಹೇಳಿರೋದು ಉಪನಿಷತ್ತು. ಅರುಣ ಪ್ರಶ್ನ ತೈತ್ತಿರಿಯ ಆರಣ್ಯಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಕಶ್ಯಪ ಅದು ಪಶ್ಯಕ ಏನಿದೆ ಅದು ಕಶ್ಯಪ ಆಯಿತು. ಈ ತರಹದ ಕಶ್ಯಪರು ಸಮಾಧೇ ವಿರತಶ್ಚಿರಾತ್, ಧ್ಯಾನದಿಂದ ವಿರತಿ ಹೊಂದಿದರು. ಅಂದರೆ ಧ್ಯಾನದಿಂದ ಕಳಚಿಕೊಂಡ್ರು. ನೋಡ್ತಾರೆ ನಿರುತ್ಸವಂ ನಿರಾನಂದಂ, ಯಾವುದೇ ಸಂಭ್ರಮ ಇಲ್ಲ, ಯಾವುದೇ ಆನಂದ ಇಲ್ಲ. ಸಪತ್ನೀಂ ದೀನವದನಾಂ ಕೃತಾತನ ಪರಿಗ್ರಹ ಸಭಾಜಿತೋ ಯಥಾನ್ಯಾಯ ಮಿದಮಾಹ ಕುರುದ್ವಹ. ಬಂದು ನೋಡ್ತಾರೆ, ಮನೆ ಚೆನ್ನಾಗಿಲ್ಲದೆ ಇರಲಿಕ್ಕೇನು ಕಾರಣ? ಗೃಹಿಣಿ ದುಃಖವೇ ಕಾರಣ. ಗೃಹಿಣಿಯ ದುಃಖ, ಅದು ದುಃಖಿತಳಾಗಿದ್ದಾಳೆ. ಬಂದಾಗ ಓಹ್ ಬನ್ನಿ ಬನ್ನಿ, ಬಹಳ ಕಾಲದ ನಂತರ ಧ್ಯಾನದಿಂದ ಎದ್ದಿದ್ದೀರಾ ಅಂತ ಹೇಳಿ ಅವರನ್ನು ಸ್ವಾಗತಿಸಿ ಆಸನದಲ್ಲಿ ಕೂಡಿಸಿದ್ಲಂತೆ. ಸಭಾಜಿತೋ ಯಥಾನ್ಯಾಯಂ, ದೀರ್ಘಕಾಲ ಧ್ಯಾನದಿಂದ ಇಳಿದು ಬಂದ
ಗಂಡನಿಗೆ ಮಾಡಬೇಕಾದ ಉಪಚಾರಾದಿಗಳನ್ನೆಲ್ಲ ಮಾಡಿದ್ರು. ಅದು ಧ್ಯಾನ ಬಹಳ ದೀರ್ಘಕಾಲ ಕಳೆದ ಮೇಲೆ ದೇಹಕ್ಕೆ ಕೆಲವೊಂದು ಉಪಚಾರ ಆಗಬೇಕು, ಇಲ್ಲ ಅಂತಂದರೆ ಆ ದೇಹ ಬೇಗ ಬಿದ್ದು ಹೋಗುತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿ 2-3 ದಿವಸ ಒಬ್ಬರು ಧ್ಯಾನದಲ್ಲಿರ್ತಾರೆ ಅಂದರೆ ಬೇಡ. ಅತೀವವಾದ ಪ್ರಜ್ಞೆ, ನಿಶಿತವಾದ ಪ್ರಜ್ಞೆಯಿಂದ ವಿಚಾರ ಮಾಡಿದಾಗ ಸುಸ್ತಾಗೋದು ಕಂಡಿದೆ. ಇನ್ನು ಪ್ರಜ್ಞಾನೈಶಿತ್ಯದ ಯಾವ ಎತ್ತರ ಅದು, ದೇಹ ಎಲ್ಲ ಸಡಿಲಾಗೋಗಿರುತ್ತೆ. ಅದಕ್ಕೆ ಉಪಚಾರಾದಿಗಳನ್ನು ಮಾಡಬೇಕು. ಹಾಗೆ ಧ್ಯಾನದಿಂದ ಇಳಿದು ಬಂದ ಗಂಡನಿಗೆ ಉಪಚಾರಾದಿಗಳನ್ನು ಅದಿತಿ ಮಾಡಿದಳು. ಆಮೇಲೆ ಎಲ್ಲವನ್ನು ಸುತ್ತಮುತ್ತಲು ಪರಿಸರವನ್ನು ನೋಡಿ ಅವರು ಹೇಳಿದರು. ಮನೆಯ ಪರಿಸರ ಗೊತ್ತಾಗ್ಬಿಡತ್ತಲ್ಲ, ಮನೆಯಲ್ಲಿ ಹೋದರೆ ಈ ನಿಯಮಗಳೆಲ್ಲ ಅಲ್ಲಿದ್ದು. ರಂಗೋಲಿ ಹಾಕಬಾರದು, ಇಲ್ಲೇನೋ ಶ್ರಾದ್ದಾದಿ ಕರ್ಮಗಳು ನಡೀತಾ ಇದೆ, ಅಥವಾ ಮೃತಕವೋ ಏನೋ ಇದೆ ಅನ್ನೋದು ಸೂಚನೆ. ಅದನ್ನು ಮಾಡಿದ್ರೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಅದ್ದೇರೆ. ಮಣೆ ಹೇಗಿಡಬೇಕು, ಒಬ್ಬೊಬ್ಬರು ಒಂದೊಂದು ಥರ ಇಡ್ತಾರೆ. ಕೆಳಗಡೆ ಎದ್ದನ್ನು ಮುಖ ಮಾಡಿ ಇಟ್ಟರೆ ಇಲ್ಲಿ ಏನೋ ಬೇರೆ ಆಗಿದೆ, ಸರಿಯಾಗಿಟ್ಟರೆ ಇಲ್ಲಿ ಬೇರೆ. ಅಂದರೆ ಅದು ಆ ಮನೆಯ ಪರಿಸರವನ್ನು ನೀವು ಒಮ್ಮೆ ಒಳ ಹೊಕ್ಕಾಗಲೇ ಎಲ್ಲ ಗೊತ್ತಾಗ್ಬಿಡ್ಬೇಕು. ಹಾಗೆ ಇದು ಇವತ್ತಿಗೂ ಹಾಗೇ ಇರೋದು. ನೀವು ಮನೆ ಒಳಗಡೆ ಬಂದ ಕೂಡಲೇ ಕಣ್ಣು ನೋಡಿದಾಗ ಇದು ಇಷ್ಟು ಅಂತ ಗೊತ್ತಾಗತ್ತೆ, ಇಲ್ಲಿ ಏನೋ ಇರಬೇಕು ಅಂತ. ಹಾಗೆ ಮನೆಯ ಪರಿಸರವನ್ನೆಲ್ಲ ನೋಡಿ ಆದ ಮೇಲೆ ಅವರು ಕಾಶ್ಯಪರು ಕೇಳಿದ್ರಂತೆ. ಏನಂತ? ಅಪ್ಯಭದ್ರಂ ನ ವಿಪ್ರಾಣಂ ಭದ್ರೇ ಲೋಕೇ ಧುನಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಶ್ಚಂದಾನುವರ್ತಿನಃ. ಭದ್ರೇ ಮಂಗಳ ಸ್ವರೂಪಳೇ, ಬ್ರಾಹ್ಮಣರಿಗೆ ಯಾವ ಆಪತ್ತು ಬಂದಿಲ್ಲ ತಾನೆ, ಧರ್ಮಕ್ಕೆ ಸೋಲಾಗಿಲ್ಲ ತಾನೆ, ಈ ಲೋಕದಲ್ಲಿ ಸಾವು ಕುಣಿಯುತ್ತಿಲ್ಲ ತಾನೆ. ಮೃತ್ಯೋಹ ಛಂದಾನುವರ್ತಿನಃ ಅಪಿವಾ ಅಕುಶಲಂ ಕಿಂಚಿತ್ ಗೃಹೇಶು ಗೃಹಮೇಧಿನಿ. ಗೃಹಮೇಧ ಅಂತಂದರೆ ಮನೆಯೆಂಬ ಯಜ್ಞ. ಮನೆಯೆಂಬ ಯಜ್ಞವನ್ನು ನಡೆಸುವವಳು ಗೃಹಮೇಧಿನಿ. ಮನೆಯನ್ನು ಪವಿತ್ರವಾಗಿಡುವವಳೇ ಅವಳು. ಮೇಧ ಅಂದರೆ ಪವಿತ್ರ. ಮೇಧ್ಯ ಅಂತಂದರೆ ಯಜ್ಞಕ್ಕೆ ಅರ್ಹವಾದದ್ದು ಮೇಧ್ಯ. ಅಮೇಧ್ಯ ಅಂದರೆ ಗೊತ್ತಾಯ್ತಲ್ಲ, ಯಜ್ಞಕ್ಕೆ ಅರ್ಹವಾಗಿ ಇಲ್ಲದೇ ಇರುವುದು. ಯಜ್ಞಕ್ಕೆ ಯಾವುದು ಅನರ್ಹವೋ ಅದು ಅಮೇಧ್ಯ. ಗೃಹ ಮೇಧಿನಿ, ಮನೆಯನ್ನು ಪವಿತ್ರವಾಗಿಡುವವಳೇ. ಎಲ್ಲವೂ ಕುಶಲವಷ್ಟೇ. ಧರ್ಮಸ್ಯ ಅರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹಿ ಅಯೋಗಿನಾಂ. ಏಕೆಂದರೆ ಹೆಣ್ಣು ಅಂದರೆ ಏನು? ಧರ್ಮ ಅರ್ಥ ಕಾಮಗಳ ಸಂಗಮ. ಧರ್ಮದ ಸಂಗಮ ಇಲ್ಲ, ಅರ್ಥ ಕಾಮಗಳ ಸಂಗಮ ಇದೆ ಅಂತಂದರೆ ಅವಳು ಗೃಹಮೇಧಿನಿ ಆಗಲ್ಲ. ಕೇವಲ ಧರ್ಮ ಉಂಟು ಕಾಮ ಉಂಟು ಅಂತ ಹೇಳಿದ್ರು ಅರ್ಥ ಇಲ್ಲದೆ ಹೋದರೆ ಗೃಹಮೇಧಿನಿ ಆಗಲ್ಲ. ಅವಳಿದ್ದಾಳೆ ಅಂತಲೇ ಧರ್ಮಾರ್ಥ ಕಾಮಗಳು ನೇರ್ಪುಗೊಂಡಿರ್ತವೆ. ಹೀಗಾಗಿ ಗೃಹಮೇಧಿನಿ. ಯತ್ರ ಯೋಗೋ ಹಿ ಅಯೋಗಿನಾಂ. ಧರ್ಮಸ್ಯ ಅರ್ಥಸ್ಯ ಕಾಮಸ್ಯ ಯತ್ರ ಯೋಗ ಅಯೋಗಿನಾಂ ಅಂತ. ಏನಾದರೂ ವ್ಯತ್ಯಾಸ ಆಗಿದೆಯಾ? ಅಪಿವಾ ಅತಿಥಯೇ ಅಭ್ಯೇತ್ಯ ಕುಟುಂಬಾಸಕ್ತಯಾತ್ವಯ ಗೃಹಾತ್ ಅಪೂಜಿತಾಯಾತಾಹ ಪ್ರತ್ಯುತ್ಥಾನೇನ ವಾಕ್ವಚಿತ್. ಯಾವುದಾದ್ರೂ ಅತಿಥಿ ಬಂದು ನಿನ್ನಿಂದ ಅವಮಾನವನ್ನು ಅನುಭವಿಸಿ ಹೋಗಿದ್ದಾನೋ, ಈ ಪರಿಸ್ಥಿತಿಗೇನು ಕಾರಣ? ಅವರು ಬಂದಾಗ ಎದ್ದು ನಿಲ್ಲಲಿಲ್ವೇ ನೀನು? ಅವರು ಬಂದಾಗ ಮಾಡಬೇಕಾದದ್ದನ್ನು ಮಾಡಲಿಲ್ವೇ? ಯಾಕೆ ಮನೆ ಹೀಗಿದೆ ಅಂತ ಕೇಳಿದ್ರು. ಅಥಾಜ್ಞಯಸ್ತು ವೇಳಾಯಾಂ ಗೃಹೇಶು ಯೇಷ್ವಥಿತಯಃ ನಾರ್ಚಿತಾಃ ಸಲಿಲೈರಪಿ ಯದಿ ನಿರ್ಯಾಂತಿ ತೇ ನೂನಂ ಪ್ರೇತರಾಜಗೃಹೋಪಮಾಃ. ಅತಿಥಿಗಳನ್ನು ಕಾಲಕ್ಕೆ ಎದ್ದು ಅವರಿಗೆ ಬೇಕಾದದ್ದನ್ನು ಕೊಡಬೇಕು, ನೀರಾದರೂ ಕೊಡಬೇಕು. ಮನೆಯಲ್ಲಿ ಅಟ್ಲೀಸ್ಟ್ ನೀರು ಅದಾದರೂ ಕೊಡಬೇಕು.
ಹಾಗೆ ಮಾಡಲಿಲ್ಲ ಅಂದರೆ ಅದು ಪ್ರೇತರಾಜ ಪುರೋಪಮಾಹ. ಪ್ರೇತರಾಜ ಅಂದರೆ ಯಮ. ಯಮನ ಪಟ್ಟಣಕ್ಕೆ ಸದೃಶವಾದಂತೆ ಮನೆಗೆ ಬಂದವರಿಗೆ ಏನನ್ನಾದರೂ ಕೊಡಬೇಕು. ಇಲ್ಲ ಅಂದರೆ ಏನು? ನಮ್ಮ ಗುರುಗಳು ಆ ವ್ರತವನ್ನು ಚೆನ್ನಾಗಿ ಪಾಲನೆ ಮಾಡಿದವರು. ಮನೆಗೆ ಬಂದವರಿಗೆ ಏನನ್ನಾದರೂ ಕೊಡಲೇಬೇಕು, ಏನನ್ನಾದರೂ. ಹೀಗಾಗಿ ಅದೊಂದು ಗೃಹಸ್ಥ ಧರ್ಮ. ಅದು ಗೃಹಿಣಿ ಅದಕ್ಕೆ ಬೆಂಬಲವಾಗಿ ನಿಂತಿರಬೇಕು. ಅತಿಥಿಗಳಿಗೆ ಪೂಜೆ ಇಲ್ಲದ ಮನೆ ಅದು ಯಮನ ಸ್ಥಾನಕ್ಕೆ ಸದೃಶ. ಯತ್ಪೂಜಯ ಕಾಮದುಘಾನ್ ಯಾಂತಿ ಲೋಕಾನ್ ಗ್ರಹಾನ್ವಿತ ಅಥಾಜ್ಞಯಸ್ತು ವೇಳಾಯಾಂ ನಹುಚಾ ಹವಿಚಾ ಸತಿ. ಇವತ್ತೇನು ಸಮಯ ಮೀರಿದೆ, ನೀನು ಹೋಮ ಮಾಡಿಲ್ಲ, ನೋಡಿ ಮುಗಿದೋಯ್ತು. ಇದನ್ನು ಹೇಳಿದ್ರೆ ಮುಗೀತು. ನಾನು ಮತ್ತು ರಮೇಶು ಮತ್ತು ಶ್ರೀನಿಧಿ, ನಾವು 3 ಜನ ಭಾನುವಾರ ಮಧ್ಯಾಹ್ನ ರಾಮಾಯಣ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದ ಪ್ರತಿ ಶ್ಲೋಕವನ್ನು ಹೇಳ್ಕೊಂಡು ಹೋಗೋದು. ಅಂದರೆ ಈಗ ಮತ್ತೆ ಅದು ಶುರು ಆಗುತ್ತೆ, ಆದರೆ ಪ್ರಮೋದನ ಮನೆಯಲ್ಲಿ ಶನಿವಾರ ಅದೊಂದು ಟೈಮ್ ನಾನು ಹೇಳಿದ ಮೇಲೆ ಅಲ್ಲಿ ಶುರು ಆಗುತ್ತೆ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕೌಸಲ್ಯೆ ಯಜ್ಞವನ್ನು ಮಾಡುವ ಪ್ರಸಂಗ ಒಂದು ಬರುತ್ತೆ. ಯಾರೋ ಇಬ್ಬರು ಅಪ್ಪಿತಪ್ಪಿ ಬಂದಿದ್ರು, ಭಾರಿ ಸಾಂಪ್ರದಾಯಿಕರು ಅವರು. ಏನೋ ಕೌಸಲ್ಯ ಕಚ್ಚೆ ಉಟ್ಕೊಂಡು ಇದ್ದಲು ಒಲೆಯಲ್ಲಿ ಅಡುಗೆ ಮಾಡ್ತಾಳೆ ಅಂತ ಕೇಳಲಿಕ್ಕೆ ಬಯಸಿದವ್ರ ಥರ ಇದ್ರು ಅವರು. ಅವರಿಗೆ ಇದ್ದಲು ಒಲೆ ಮೋಕ್ಷ ಸಾಧನದಲ್ಲಿ ಒಂದು ಅಂಗ ಅಂತ ಅಂದ್ಕೊಂಡವರೇ ಬಹಳ ಜನ. ಅವ್ರು ಬಂದಿದ್ರು, ಇದನ್ನು ಕೇಳಿದ್ರು. ಅವರಿಗೆ ಅಪನಂಬಿಕೆ ಕುಣಿತಾ ಇತ್ತು, ಮತ್ತೆ ವಾಪಸ್ ಬರಲೇ ಇಲ್ಲ. ಅಲ್ಲಿ ಪುರುಷ ಸೂಕ್ತದಿಂದ ಹೋಮ ಮಾಡ್ತಾಳು ಅವಳು. ಪುರುಷ ಸೂಕ್ತದಿಂದ ಹೋಮ ಮಾಡುವ ಚಿತ್ರಣ ಉಂಟು ವಾಲ್ಮೀಕಿ ರಾಮಾಯಣದಲ್ಲಿ. ಯಾರೂ ಕೂಡ ಅದನ್ನು ಹೇಳಲ್ಲ. ಆ ಥರದ ಅಂಶವನ್ನು ಹೈಲೈಟೇ ಮಾಡಲ್ಲ. ಇಲ್ಲಿಯೂ ನೋಡಿ, ಇವರು ಹೊರಗಡೆಯಿಂದ ಬಂದಿದ್ದಾರಾ? ಹೊರಗಡೆಯಿಂದ ಬಂದ ಮೇಲೆ ಇವರೇನು ಹೇಳ್ತಾರೆ? ಅಥಾಜ್ಞಯಸ್ತು ವೇಳಾಯಾಮ್ ನಹುಚಾ ಹವಿಚಾ ಸತಿ ತ್ವಯಾ ಉದ್ವಿಗ್ನ ಧಿಯಾ ಭದ್ರೇ ಪ್ರೋಷಿತೆ ಮಯಿ ಕರ್ಹಿಚಿತ. ನಾನು ಹೋದ ಮೇಲೆ ಅಗ್ನಿಹೋತ್ರದ ಅಗ್ನಿಯನ್ನ ಯಾಕೆ ಹೋಮ ಮಾಡಿಲ್ಲ ಅಂತ ಕೇಳ್ತಾರೆ. ಹೆಣ್ಮಕ್ಕಳಿಗೆ ವೇದಾಧಿಕಾರ ಇದೆ, ಮುನಿಸ್ತ್ರೀಯರು ಅಂತ ಕೂಡಿಸ್ತಾರೆ. ಆದರೆ ಅದೇ ಆಚಾರ್ಯರು ದೇವ್ಯೋ ಮುನಿಸ್ತ್ರೀಯಶ್ಚಾಪಿ ನರಾದಿ ಕುಲಜಾ ಅಪಿ ಅಂತ ಹೇಳ್ತಾರೆ. ದೇವ್ಯ ದೇವತಾ ಸ್ತ್ರೀಯರು, ಮುನಿಸ್ತ್ರೀಯರು ಅದಿತಿ ಮೊದಲ ನರಾದಿ ಕುಲಜಾ ಅಪಿ. ಹೆಣ್ಣು ಮಕ್ಕಳಿಗೂ ಕೂಡ, ಮನುಷ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ವೇದಾಧಿಕಾರ ಇದೆ. ಅಂದರೆ ಏನು ನೋಡಬೇಕು ನಾವು. ಗಂಡು ಮಕ್ಕಳಿಗೂ ವೇದವನ್ನು ಹೇಳಬೇಕಾದ್ರೆ ನೋಡಬೇಕು, ವೇದದ ಅರ್ಥವನ್ನು ಹೇಳಬೇಕಾದ್ರೆ ಅವನು ಹೇಗೆ, ಅವನ ಗುಣ ಏನು, ಅವನ ಉದ್ದೇಶ ಏನು ನೋಡಿಕೊಂಡೇ ಕೊಡಬೇಕಲ್ವಾ. ಹೀಗಾಗಿ ಅಲ್ಲಿರೋದು ಹೀಗೆ. ಅದರಿಂದ ನೀನು ಯಾಕೆ ಯಾವುದೋ ಒಂದು ಉದ್ವೇಗದಿಂದ ಕೂಡಿಕೊಂಡು ಯಾವುದೋ ಚಿಂತನೆಯಲ್ಲಿ ತಲೆ ಕೆಡಿಸಿಕೊಂಡು ಯಾಕೆ ಹೋಮ ಮಾಡಿಲ್ಲ ನೀನು? ಕಾಲಕ್ಕೆ ಅಗ್ನಿಗೆ ಆಹುತಿಯನ್ನೇ ನೀಡಿಲ್ಲ ಅಂತ ಕೇಳ್ತಾರೆ ಕಾಶ್ಯಪರು ಅಥವಾ ಕಶ್ಯಪರು. ಯಾರಿಗೆ? ಅದಿತಿಗೆ. ನಾನು ಹೋದ ಮೇಲೆ ನಿನ್ನ ಜವಾಬ್ದಾರಿ ಅಲ್ವಾ ಅದು? ಮಯಿ ವಿಪ್ರೋಷಿತೆ ಪ್ರೋಷಿತೆ ಮಯಿ ಕರಹಿಚಿತ್. ಯಾವಾಗಾದರೂ ನಾನು ದೂರದ ಊರುಗಳಿಗೆ ಹೋಗಬೇಕಾಗಿ ಬಂದರೆ ಅಗ್ನಿಹೋತ್ರದ ಜವಾಬ್ದಾರಿ ನಿನ್ನದಲ್ವಾ ಪತ್ನಿ. ಪತ್ಯರ್ನೋ ಯಜ್ಞ ಸಂಯೋಗೆ ಅಂತ ಧಾತು, ಇದು ಸೂತ್ರ, ವ್ಯಾಕರಣದ ನಿಯಮ. ಪತ್ನಿ ಅಂತ ಯಾಕೆ ಕರೆಯೋದು?
ಪತಿಯ ಜೊತೆಗೆ ಯಜ್ಞದಲ್ಲಿ ಭಾಗಿಯಾಗುವವಳು ಪತ್ನಿ. ಅದರಿಂದ ನಾನು ಹೋದರೆ, ಬೇರೆ ಊರಿಗೆ ಹೋದರೆ ನೀನು ಹೋಮ ಮಾಡಬೇಕಲ್ವಾ, ಯಾಕೆ ಮಾಡಿಲ್ಲ? ಮಂಜುನಾಥನ ಪ್ರಶ್ನೆ, ಆಚಾರ್ಯರೇ, ಬ್ರಹ್ಮಚಾರಿಗಳಿಗೆ ಯಜ್ಞದಲ್ಲಿ ಅಧಿಕಾರವಿದೆಯೇ? ಕಾಮ್ಯ ಯಜ್ಞದಲ್ಲಿ ಅಧಿಕಾರ ಇಲ್ಲ. ಆದರೆ ಈಗ ಕಾಲಾನಂತರದಲ್ಲಿ ಪುರೋಹಿತರು ಅವಿವಾಹಿತರಾಗಿರ್ತಾರೆ, ಮಾಡಿಸ್ತಾ ಇದ್ದೀವಿ. ಆದರೆ ವಸ್ತುತಃ ಏನು ತಲೆ ಹೋಗುವಂಥದ್ದೇನಲ್ಲ, ಅದು ಅಧಿಕಾರ ಇಲ್ಲ. ಕಾಮ್ಯ ಯಜ್ಞಗಳನ್ನು ಅವರು ಅಗ್ನಿ ಕಾರ್ಯ ಮಾಡಲಿಕ್ಕೆ ಮಾತ್ರ ಅಧಿಕಾರ. ಅದಕ್ಕಾಗಿ ಮದುವೆ ಆಗದಿದ್ದರೆ ಅವರನ್ನು ಪೌರೋಹಿತ್ಯದಲ್ಲಿ ಮುಂದುವರಿಸಬಾರದು ಅಂತ ಉಂಟು. ಮದುವೆ ಆದವ್ರ ಕೈನಲ್ಲಿ ಮಾತ್ರ ಪೌರೋಹಿತ್ಯ ಮಾಡಿಸ್ಬೇಕು ಅಂತ. ಈಗ ಅನೇಕ ನಿಯಮಗಳು ಬದಲಾಗಿವೆ. ನಮಗೆ ದೇವರ ಅನುಸಂಧಾನ ಮುಖ್ಯ. ದೇವರ ಅನುಸಂಧಾನ ಮುಖ್ಯವಾಗಿಟ್ಟುಕೊಂಡು ಈ ತರಹದ ಕ್ರಿಯೆಗಳನ್ನೆಲ್ಲ ನಾವು ಮಾಡಿಸ್ತೇವೆ. ತಥಾಚ ಏನಾಯಿತು, ನಾನು ಹೋದಾಗ ಮಾಡಬೇಕಲ್ವಾ, ನೀನು ಯಾಕೆ ಮಾಡಿಲ್ಲ? ಏನು ಉದ್ವೇಗ ಅಂಥದ್ದು? ದೇವರ ಪೂಜೆ ಮಾಡಬಹುದೇ? ಮಾಡಬಹುದು. ದೇವ್ರ ಪೂಜೆ ಯಾಕೆ ಮಾಡಬಾರದು? ಅವರು ದೇವರಿಂದ ಏನು ಪಡೆದೇ ಇಲ್ವಾ? ಗಂಡ ಮಾಡುವಾಗ ಜೊತೆಗಿರ್ಬೇಕು. ಗಂಡ ಮಾಡಲಿಲ್ಲ ಅಂದರೆ ಇವಳೇ ಮಾಡಬೇಕಷ್ಟೆ. ಯತ್ ಪೂಜೆಯ ಕಾಮದುಘಾನ್ಯಾಂತಿ ಲೋಕಾನ್ ಗೃಹಾನ್ವಿತಾ ಬ್ರಾಹ್ಮಣೋಗ್ನಿಶ್ಚ ವೈ ವಿಷ್ಣೋ ಸರ್ವದೇವಾತ್ಮನೋ ಮುಖಂ. ಒಂದು ಒಳ್ಳೆಯ ಉನ್ನತಿ ಬರಬೇಕು ಅಂತಂದರೆ ದೇವರ ಮುಖವೆನಿಸಿದ ಇಬ್ಬರಿಗೆ ಪೂಜೆ ಮಾಡಬೇಕು. ಒಂದು ಬ್ರಾಹ್ಮಣರು, ಅವರು ದೇವರ ಮುಖ, ಇನ್ನೊಬ್ಬ ಅಗ್ನಿ, ಅವನು ದೇವರ ಮುಖ. ನೀ ಅಗ್ನಿಗೆ ಪೂಜೆ ಮಾಡುತ್ತಾ ಇಲ್ಲ, ಬ್ರಾಹ್ಮಣರಿಗೆ ಪೂಜೆ ಸಂದ ಹಾಗೆ ಕಾಣೋದಿಲ್ಲ. ಯಾಕೆ? ಸೀರಿಯಸ್ ಆದ ಕರ್ತವ್ಯ ಲೋಪ ಅಲ್ವೇ ಅದು? ಅಪಿ ಸರ್ವೇ ಕುಶಲಿನಃ ತವ ಪುತ್ರ ಮನಸ್ವಿನಿ ಲಕ್ಷಯೇ ಸ್ವಸ್ಥಮಾತ್ಮಾನಂ ಭವತ್ಯ ಲಕ್ಷಣೈರಹಂ. ನೀವೆಲ್ಲ ಕುಶಲಿಗಳಷ್ಟೇ. ಯಾಕೋ ನಿನ್ನ ಮುಖದಲ್ಲಿ ಅಸ್ವಸ್ಥತೆಯನ್ನು ಕಾಣ್ತಾ ಇದ್ದೇನೆ. ಏನಾಯಿತು? ನಿನ್ನ ಮಕ್ಕಳೆಲ್ಲ ಆರಾಮವೇ? ಕಡೇನಲ್ಲಿ ನಿನ್ನ ಮಕ್ಕಳು ಆರಾಮನಾ ಅಂತ ಪ್ರಶ್ನೆ. ಏನಾಯಿತು ಹೇಳು ಅಂತಂದಾಗ ಅದಿತಿ ಏನು ಹೇಳಿದಳು ಅನ್ನೋದು. ನಾವು ಈ ಅಂಶಗಳಿಗೆ ಈ ತರಹದ ಕಥೆ ಮಾಮೂಲಾಗಿರುತ್ತೆ. ಆದರೆ ಕಥೆಯ ಒಳಗಡೆಯ ಆ ಬೆಳವಣಿಗೆ ಇದೆಯಲ್ಲ, ಅದು ಅಪರಿಚಿತವಾಗಿ ಉಳಿದು ಬಿಟ್ಟಿದೆ. ಪ್ರಶ್ನೆ ಹೇಗೆ ಬಂತು, ಹೇಗೆ ಆಲ್ ಆಫ್ ಎ ಸಡನ್ ಒಂದು ಡೈಲಾಗ್ ಬಂದ್ಬಿಡಲ್ವಲ್ಲ, ಬರುತ್ತಾ? ಏನಾಗಿದ್ದಾರೆ ಮಕ್ಕಳು ಅಂತ ಕೇಳ್ಬಿಡ್ತಾರ ಯಾರಾದರೂ? ಅಲ್ಲ, ಹಂಗೆ ಕಥೆ ಹೇಳ್ತಾರೆ. ಯಾಕೆಂದ್ರೆ ಗಡಿಬಿಡಿ ಕಾರಣ. ಕಶ್ಯಪರು ಬಂದರು, ಅದಿತಿಯನ್ನು ಕೇಳಿದ್ರು, ಯಾಕೆ ಅನಾರೋಗ್ಯ ಅಂತ. ಕಶ್ಯಪರು ಹೇಳಿದ್ರು, ಅದಿತಿ ಹೇಳಿದ್ಲು, ಮಕ್ಕಳು ಚ್ಯುತರಾಗಿದ್ದಾರೆ ಅಂತ. ಅದಕ್ಕೇನು ಮಾಡಬೇಕು? ಮಾಡು ಇದನ್ನು, ಪಯೋವ್ರತ. ಇಷ್ಟು ಫಾಸ್ಟಾಗಿ ಬರೋದೇ ಇಲ್ಲ ಅಲ್ಲಿ, ಇಷ್ಟು ಫಾಸ್ಟಾಗಿ ನಡೆಯೋದೇ ಇಲ್ಲ. ಯಾವ ಕಥೆಯೂ ನಡೆಯಲ್ಲ, ಯಾವ ಘಟನೆಯೂ ನಡೆಯಲ್ಲ ಇಷ್ಟು ಫಾಸ್ಟಾಗಿ. ಮತ್ತು ಈ ಡಯಲಾಗ್ಸಿನಿಂದ ಅನೇಕ ಜೀವನದ ಮುಖಗಳು ಅನಾವರಣ ಆಗ್ತಾ ಹೋಗಬೇಕಾಗುತ್ತೆ. ಅದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಇಲ್ಲದಿದ್ದರೆ ಯಾರು ಕಳ್ಕೊಳ್ಳೋದು? ನಾವೇ ಕಳ್ಕೊಳ್ಳೋದು. ಇಹ ಚೇದವೇದೀದಥ ಸತ್ಯಮಸ್ತಿ ನಚೇದಿಹಾವೇದೀನ್ ಮಹತಿ ವಿನಷ್ಟಿ. ತಿಳಿದುಕೊಂಡ್ರೆ ಸತ್ಯ ನಮಗೆ ಶ್ರೇಯಸ್ಸು, ಸತ್ಯಕ್ಕೇನೂ ಅಲ್ಲ. ಸತ್ಯವನ್ನು ಬಿಟ್ಟರೆ ನಮಗೆ ನಷ್ಟ, ಸತ್ಯಕ್ಕಲ್ಲ. ಹೀಗೆ ಅವ್ರು ಕೇಳ್ತಾರೆ. ಅದಕ್ಕೆ ಏನು ಉತ್ತರ ಬಂತು ಅನ್ನೋದು ನಾಳೆ ಅದಿತಿ ಏನು ಹೇಳಿದ್ಲು, ಅದಕ್ಕೆ ಕಶ್ಯಪರು ಏನು ಹೇಳಿದ್ರು, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.